ಓಂ ಗಣೇಶ ರಾಯರಿದ್ದರೆ ಈ ವರ್ಷ 2026ನೇ ವರ್ಷ ಬಂದು ಯಾವ ರಾಶಿಯವರು ಲಾಟ್ರಿಯಲ್ಲಿ ವಿನ್ ಆಗ್ತಾರೆ, ಮತ್ತೆ ಈ ಗೇಮ್ಸ್ ಅಲ್ಲಿ ವಿನ್ ಆಗ್ತಾರೆ, ಮತ್ತೆ ಈ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂತಾರಲ್ವಾ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೀನಿ. ನಾನು ಇವಾಗ ಹೇಳೋದು ಬಂದು ಗೋಚರ ಫಲ. ಗೋಚರ ಫಲ ಅನ್ನೋದು ನಿಮ್ಮ ಲೈಫ್ ಅಲ್ಲಿ 20% ಮಾತ್ರ ವರ್ಕ್ ಆಗುತ್ತೆ. ಮೇನ್ 80% ನಿಮ್ಮ ದಶಾಭುಕ್ತಿ, ನಿಮ್ಮ ಜಾತಕ, ನಿಮ್ಮ ದಶಾಭುಕ್ತಿ ಡಿಸೈಡ್ ಮಾಡುತ್ತೆ. ದಶಾಭುಕ್ತಿ 80% ಚೆನ್ನಾಗಿರ್ಬೇಕು. ಈ ಗೋಚರ ಫಲ ಬಂದು 20%. ಈಗ ಗೋಚರ ಪ್ರಕಾರ ಸೊ ಯಾವ ರಾಶಿಗಳು ಲಾಟ್ರಿ ವಿನ್ ಆಗ್ತಾರೆ, ಈ ಕೇರಳ ಲಾಟ್ರಿ ಅಂತಾರಲ್ವಾ ಅದು, ಮತ್ತೆ ನಿಮ್ಮೂರಲ್ಲಿ ಆಡ್ತಾ ಇರ್ತಾರಲ್ವಾ, ಸಮ್ ಕಾರ್ಡ್ಸ್ ಆಡ್ತಿರ್ತೀರಾ, ಮತ್ತೆ ಬೆಟ್ಟಿಂಗ್ ಆಡ್ತೀರಾ, ಮತ್ತೆ ಗೇಮ್ಸು, ಮತ್ತೆ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್, ಸ್ಪೆಕ್ಯುಲೇಷನ್ ಇವೆಲ್ಲ ಆಡ್ತಿರ್ತಾರಲ್ಲ, ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೀನಿ. ಅದರಲ್ಲಿ ಟೋಟಲ್ 6 ರಾಶಿ ಇದೆ. ಇಷ್ಟು ಅಂತ ಸ್ಕೋರ್ ಇರುತ್ತೆ. ಅದು ಯಾವ ರಾಶಿಗೆ ಅಂತ ಹೇಳ್ತೀನಿ. ಫಸ್ಟ್ ತುಲಾ ರಾಶಿ 90% ವಿನ್ ಆಗೋ ಪಾಸಿಬಿಲಿಟಿ ಇದೆ. ನಾನು ಹೇಳ್ತಿರೋದು ಗೋಚರ ಪ್ರಕಾರ. ತುಲಾ ರಾಶಿಯವರು 90% ವಿನ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಬ್ಯಾಲೆನ್ಸ್ 10% ಅಂದ್ರೆ ಗೋಚರ ಪ್ರಕಾರ ಹೇಳ್ತೀನಿ. ಆದ್ರೆ ನಿಮ್ ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಕೊಬೇಕು. ಈ ವರ್ಷ ಗೋಚರ ಪ್ರಕಾರ ನೀವು ವಿನ್ ಆಗೋ ಪಾಸಿಬಿಲಿಟಿ ಇದೆ, ಬಟ್ ನಿಮ್ ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಕೊಬೇಕು. ಫಸ್ಟ್ ತುಲಾ ರಾಶಿ 90% ಮಾರ್ಕ್ಸ್ ಕೊಡ್ತೀನಿ, ಖಂಡಿತ ನೀವು ವಿನ್ ಆಗ್ತೀರಾ. ಸೆಕೆಂಡ್ ಆಪ್ಷನ್ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೀವು ವಿನ್ ಆಗೋ ಪಾಸಿಬಿಲಿಟಿ 70% ನೀವು ಲಾಟ್ರಿಯಲ್ಲಿ, ಗೇಮ್ಸ್ ಅಲ್ಲಿ, ಮತ್ತೆ ಈ ಟ್ರೇಡಿಂಗ್ ಸ್ಟಾಕ್ಸ್ ಅಲ್ಲಿ ವಿನ್ ಆಗೋ ಪಾಸಿಬಿಲಿಟಿ ಇದೆ. ಸೆಕೆಂಡ್ ಆಪ್ಷನ್ ಬಂದು ಕನ್ಯಾ ರಾಶಿ. ನೆಕ್ಸ್ಟ್ ಮೂರನೇ ಆಪ್ಷನ್ ಬಂದು ಕುಂಭರಾಶಿ. ಕುಂಭರಾಶಿ ನೀವು ಸಹ 70% ವಿನ್ ಆಗೋ ಪಾಸಿಬಿಲಿಟಿ ತುಂಬಾ ಹೈ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಬಂದು ಮೇಷರಾಶಿ. ಮೇಷರಾಶಿ ನೀವು ಕೂಡ ವಿನ್ ಆಗೋ ಪಾಸಿಬಿಲಿಟಿ ಹೈ ಇದೆ. ನಿಮಗೆ ಒಂದು 50% ಮಾರ್ಕ್ಸ್ ಕೊಡ್ತೀನಿ. 50% ನೀವು ಈ ಲಾಟ್ರಿ, ಈ ಗೇಮ್ಸು, ಈ ಟ್ರೇಡಿಂಗ್ ಅಲ್ಲಿ ವಿನ್ ಆಗಿ ಚೆನ್ನಾಗಿ ದುಡ್ಡು ಮಾಡೋ ಪಾಸಿಬಿಲಿಟಿ ಇದೆ, ಬಟ್ ಒಂದ್ಸರಿ ನಿಮ್ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಮಕರ ರಾಶಿ. ಮಕರ ರಾಶಿ ನೀವು ಕೂಡ ವಿನ್ ಆಗೋ ಪಾಸಿಬಿಲಿಟಿ ಇದೆ. ನಿಮ್ ಜಾತಕ ಪ್ರಕಾರ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಗೋಚರ ಪ್ರಕಾರ ಬಂದು ನಿಮ್ಗೆ ಕೊಡೋ ಮಾರ್ಕ್ಸ್ ಬಂದು 50%. 50% ಮಕರ ರಾಶಿಯವರು ಲಾಟ್ರಿ, ಗೇಮ್ಸ್ ವಿನ್ ಆಗೋ ಪಾಸಿಬಿಲಿಟಿ ಇದೆ. ನಿಮ್ಮ ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಲಾಸ್ಟ್ ಅಂಡ್ ಫೈನಲ್, ಈ ರಾಶಿ ತುಂಬಾ ಕಷ್ಟಪಟ್ಟಿದ್ದೀರಾ, ಮೀನರಾಶಿ. ಮೀನರಾಶಿಗೆ ನಿಮ್ಗೆ ಯಾವಾಗ ಗೊತ್ತ ಲಕ್ಕು, ನಿಮ್ಗೆ ಲಾಸ್ಟ್ ಲಕ್ಕು. ಮತ್ತೆ ಇನ್ನೊಂದಿದೆ ಕನ್ಯಾ ರಾಶಿ, ಮೀನರಾಶಿ. ನಿಮಗೆ 26ಗಿಂತ 2027 ಇನ್ನು ಸೂಪರ್ ಆಗಿದೆ, ಅದ್ ಹೇಳ್ತೀನಿ. ಫಸ್ಟ್ ತುಲಾ ರಾಶಿ, ಕುಂಭರಾಶಿ, ಕನ್ಯಾ ರಾಶಿ, ಮೇಷರಾಶಿ, ಮಕರ ರಾಶಿ, 5 ರಾಶಿ ವಿನ್ ಆಗೋ ಪಾಸಿಬಿಲಿಟಿ ಇದೆ. ಮೀನರಾಶಿ ನಿಮಗೆ ಬಂದು ಈ ವರ್ಷ ಲಾಸ್ಟ್ ಅಲ್ಲಿ ನವೆಂಬರ್, ಡಿಸೆಂಬರ್ ಅಂತ ಇರುತ್ತೆ. ಈ ವರ್ಷ ಕೊನೆಯದಲ್ಲಿ ಮೀನರಾಶಿಯವರೇ ನವೆಂಬರ್, ಡಿಸೆಂಬರ್ ಇಂದ 2027 ಪೂರ್ತಿ ನಿಮಗೆ ಲಾಟ್ರಿ ವಿನ್ ಆಗೋ ಪಾಸಿಬಿಲಿಟಿ ಹೈ ಇದೆ. ಅಂಡ್ ನಿಮಗೆ ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಈ ವರ್ಷ ಜೂನ್ ಇಂದ, ಕನ್ಯಾ ರಾಶಿ ಜೂನ್ 2026 2027 ಪೂರ್ತಿ ನಿಮಗೆ ಲಾಟ್ರಿ ವಿನ್ ಆಗೋ ಪಾಸಿಬಿಲಿಟಿ ಇದೆ. ನಾನು ಇಷ್ಟು ತಿಳಿದು ಬರೀ ಗೋಚರ ಫಲ. ಈ ಗೋಚರ ಫಲ ಅನ್ನೋದು ನಿಮ್ಮ ಲೈಫ್ ಅಲ್ಲಿ 20% ಮಾತಾಡಕ್ಕಾಗುತ್ತೆ. ನಿಮ್ಮ ಜಾತಕ ಪ್ರಕಾರ ಯಾವ ದಶಾಭುಕ್ತಿ ನಡೀತಿದೆಯೋ ಅದ್ರಲ್ಲಿ ಲಾಟ್ರಿ ವಿನ್ ಆಗೋ ಪಾಸಿಬಿಲಿಟಿ ಇದೆಯೋ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಜಾತಕ, ನಿಮ್ಮ ಭವಿಷ್ಯ ಚೆಕ್ ಮಾಡಕ್ಕೆ ಅದ್ರಾಗಂತ ಒಂದು ಫೇಸ್ ಇರುತ್ತೆ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದ್ರ GP ಗ್ರೂಪ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ನಿಮ್ ಜಾತಕ ಪ್ರಕಾರ ಏನೆಲ್ಲ ಈ ಲಾಟ್ರಿ ಎಲ್ಲ ಬಿಟ್ಟು ಸಪೋಸ್ ನಾವೇನಾದ್ರು ಲ್ಯಾಂಡ್ ಮಾಡ್ಬೋದಾ, ರಿಯಲ್ ಎಸ್ಟೇಟ್ ಮಾಡ್ಬೋದಾ, ಇಲ್ಲ ಬೇರೆ ಏನಾದ್ರು ಸ್ಪೋರ್ಟ್ಸ್ ಹೋಗ್ಬೋದಾ, ಸಿನಿಮಾಗೆ ಹೋಗ್ಬೋದಾ, ಇವೆಲ್ಲ ತಿಳ್ಕೊಬೇಕಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.